ಮುಚ್ಚೋಣ. इलेक्शन अब्जर्व काय ಕೊಟ್ಟರೆ ಎಲ್ಲ ಇದು ಮಾಡ್ತಾ ಇದೀವಿ. ಟವರ್ ಡಂಪು ಕಾಲ್ ಡೀಟೇಲ್ಸು ಆಕೆ ಮಾತಾಡೋಣ ಅಂತಂದ್ರೆ 6ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮಾತಾಡಿದಾಳೆ. ಸ್ವಿಚ್ ಆಫ್. ಕಾರಣನೂ ಗೊತ್ತಾಗಿದೆ ಸರ್, ಬಟ್ ಇಬ್ಬರಿಗೂ ಮರ್ಡರ್ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ PME ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ ಸರ್. ಓಕೆ ಬಿಡಿ, ಒಂದೇ ನಿಮಿಷ. ರೆಡ್ ಮ್ಯಾಮ್ ಓಕೆ ಫ್ಯಾಮಿಲಿಗಿಂತ ಬಿಫೋರ್ ಅಲ್ಲಿ ಬಂದಿದ್ದೀವಿ. ನಾನು ಬಂದಿರಿ ಮೇಡಮ್, ಅದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ ಮೇಡಮ್. ಆದಷ್ಟು ಬೇಗ ಬಂಧನ ಮಾಡ್ತೀವಿ. ಎಲ್ಲರಿಗೂ ಆಶ್ವಾಸ. ಆಲ್ಮೋಸ್ಟ್ ಸ್ಟೇಟ್ಮೆಂಟ್ ಕೂಡ ಅತಿ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ಒಂದು ವಾರದೊಳಗೆ ಏನಪ್ಪ ಅಂದ್ರೆ ಮುಂದೆ ತಿಂಗಳದ ಕಲಬುರಗಿ ಜಿಲ್ಲೆ ಮಹಾನಗರದಾಗ ಏನಪ್ಪ ಅಂದ್ರೆ ಎಲ್ಲ ಕೆಲಸಗಳು ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡ್ಬೇಕಂತ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಅಂತ ವಿನಂತಿ ಮಾಡ್ತೀನಿ. ಈಗ ದೇಶದಾಗ ಶ್ರೀಮಂತರಿಗೂ ಕೊಲೆ ಆದ್ರೂ ಒಂದೇ ನ್ಯಾಯ ಆದ್ರಿ, ಬಡವ್ರ ಕೊಲೆ ಆದ್ರೂ ಒಂದೇ ನ್ಯಾಯ. ಪಾಪ ಹೊಟ್ಟೆ ಪಾಡಿಗಾಗಿ ಅದು ಸಹಿತ ಗೊತ್ತಾಗಿಲ್ಲ. ಅವ್ರು ಕೊಲೆ ಆಗಿದೆ, ಯಾರು ಕೊಲೆ ಆಗಿದೆ. ಯಾವುದೇ ಒಂದು ಸೈನಿಕರಿಲ್ಲದೆ ಕೊಲೆ ಮಾಡಿದ್ರೆ 24 ತಾಸು ಒಳಗೆ ನಿಲ್ಲೇಬೇಕು. ಇಲ್ಲಾಂದ್ರೆ ನಾವು ಆ ಶವ ತಗೊಂಡಕ್ಕೆ DCP ಮುಂದೆ ಕುಂತ ಕೇಸಿ ಮುಂದೆ ಸ್ಟ್ರೈಕ್ ಪ್ರತಿಭಟನೆ ಮಾಡ್ತೀವಿ. ಈ ಮೂಲಕ ತಮ್ಗೆ ಹೆಸರು ಕೊಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಈ ದೇಶದಲ್ಲಿ ಶ್ರೀಮಂತರಿಗೆ, ಮಂತ್ರಿಗಳಿಗೆ, ದೊಡ್ಡ ವ್ಯಕ್ತಿಗಳಿಗೆ ಮತ್ತು ಕೂಲಿ ಕಾರ್ಮಿಕ ಎಲ್ಲರಿಗೂ ಸಮಾನವಾದ ನ್ಯಾಯ ಅಂತ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಆದರೆ ಈಗ ಈ ಸರ್ಕಾರದಲ್ಲಿ ಜಾರಿ ಆಗ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬ ಮಂತ್ರಿ ಮಕ್ಕಳಿಗೆ ಅಥವಾ ಶ್ರೀಮಂತರ ಮಕ್ಕಳಿಗೆ ಇರ್ತದೆ ಕೊಲೆ ಆದ್ರೆ 24 ತಾಸಲ್ಲ 2 ತಾಸಿನಲ್ಲಿ ಬಂಧಿಸ್ತೀವಿ ಅಂತ ಪೊಲೀಸರು ಹೇಳಿಕೆ ನೋಡ್ತಾರ, ಬಂಧಿಸ್ತಾರ. ಆದ್ರೆ ಕೂಲಿ ಕಾರ್ಮಿಕರು ಪಾಪ ತಮ್ಮ ಹೊಟ್ಟೆ ಪಾಡಿಗಾಗಿ ದಿನನಿತ್ಯ ಕೂಲಿ ಮಾಡುವಂತ ಕೂಲಿ ಕಾರ್ಮಿಕರನ್ನು ದುಷ್ಕರ್ಮಿಗಳು ಒಯ್ದು ಕೊಲೆ ಮಾಡಿ ಇವತ್ತು ಇಲ್ಲಿಗೆ 30 ತಾಸು ಮೇಲಾಯ್ತು. ಇನ್ನವರಿಗೆ ಯಾಕೆ ಆರೋಪಿಗಳಿಗೆ ಬಂಧಿಸಿಲ್ಲ, ಅದು ಏನಾಗಿದೆ ಅಂತ ಕೇಸ್ ಇನ್ನೂ ಹೇಳ್ತಾ ಇಲ್ಲ. ಈ ದೇಶದಲ್ಲಿ ಒಂದು ಪ್ರಾಣಿಗಳಿಗೆ ಸಂರಕ್ಷಣೆ ಇದೆ, ಪ್ರಾಣಿಗಳಿಗೆ ಸಹಿತ ಸಂರಕ್ಷಣೆ ಇದೆ, ಕೂಲಿ ಕಾರ್ಮಿಕರ ಸಂರಕ್ಷಣೆ ಇಲ್ಲ. ಈ ಸರ್ಕಾರ ಕೂಲಿ ಕಾರ್ಮಿಕರನ್ನು ಸಂರಕ್ಷಣೆ ನೀಡಬೇಕು. ಕೂಲಿ ಕಾರ್ಮಿಕರ ದಕ್ಕದಲ್ಲಿ ನಿಂದಿರ್ತಾರ ಅವ್ರಿಗೆ ಪ್ರತ್ಯೇಕವಾಗಿ ಭವನ ಕಟ್ಟಿಸ್ಕೊಡ್ಬೇಕು. ಯಾವ ಗುತ್ತಿಗೆಗಳನ್ನ ಆಧಾರ್ ಕಾರ್ಡ್ ಕೊಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಯಾರು ಕೆಲಸ ಕರ್ಕೊಂಡು ಹೋಗ್ತಾರ ಮುಂಜಾನೆ ಅವ್ರ ಹೆಸರು ನಂಬರ್ ಬೋರ್ಡ್ ಕೊಟ್ಟು ಹೋಗ್ಬೇಕು. ಇವೆಲ್ಲ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಇದೀಗ ಪ್ರಸ್ತಕದಾಗ ಈಗೇನು ಕೊಲೆ ಮಾಡಿರೋ ಪಾಪಿಗಳು ಅವ್ರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿರೋ, ಬಲಾತ್ಕಾರ ಮಾಡಿರೋ ಏನು ಮಾಡಿದ್ದಾರೆ ಅವ್ರಿಗೆ ಕೂಡ 24 ಗಂಟೆ ಒಳಗೆ ಬಂಧಿಸ್ಬೇಕು. ಅವ್ರಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು. ಇಲ್ಲವಾದಲ್ಲಿ ಆ ಶವಗಳನ್ನು ನಾವು ಮಣ್ಣು ಮಾಡೋದಿಲ್ಲ, ತಂದೆ DPS ಕುಂತ ಕೇಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮೂಲಕ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಮತ್ತು ಅವ್ರಿಗೆ ಏನದ ಜಾತಿ ನಿಂದನೆ ಆಗಿತ್ತದೆಲ್ಲ ಯಾವ್ಯಾವ ದಾಖಲೆ ಕೊಡ್ತಾವ ಎಲ್ಲ ಕೇಸ್ಗಳು ದಾಖಲೆ ಮಾಡಬೇಕು. ಕುಟುಂಬಕ್ಕೆ 5 ಎಕರೆ ಹೊಲ ಕೊಡಬೇಕು. ಆ ಆರೋಪಿಗಳ ಮನೆಗೆ ಕುಟುಂಬದವರಿಗೆ 10 ಲಕ್ಷ ಪರಿಹಾರ ಕೊಡಬೇಕು. ಇವ್ಯಾವ ಮಾಡದೇ ಇದ್ದಲ್ಲಿ ಆ ಶವವನ್ನು ತಂದು ಜಿಲ್ಲಾಧಿಕಾರಿ ಕಚೇರಿ ಮುಂದಿಟ್ಟು ನಾವು ಪ್ರತಿಭಟನೆ ಮುಂದುವರಿಸ್ತೇವೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತೇವೆ. ರಮೇಶ್ ಎಚ್ ವಾಡೇಕರ್. ಎಲ್ಲಿವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು
ಕಟ್ಟಡ ಕಾರ್ಮಿಕರ ಕೂಲಿ ಕಾರ್ಮಿಕರ ಹೆಣ್ಮಕ್ಳಿಗೆ ಇವತ್ತಿನ ದಿವಸ ಮಹಿಳೆಯರಿಗೆ ನಿನ್ನೆ 4 ಮತ್ತು 8 2024 ಇವತ್ತಿನ ದಿವಸ ಏನಾಗಿದೆಪ್ಪ ಕೊಲೆ ಮಾಡಿ ಎಸೆದಿದ್ದಾರೆ. ಅದ್ರಗೋಸ್ಕರ ಇವತ್ತಿನ ದಿವಸ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಅವರಿಗೆ ಸರಿಯಾದ ಯಾರು ಕೊಲೆ ಎಸೆದಿರಲ್ಲ ಸರಿಯಾದ ಶಿಕ್ಷೆ ಕೊಡಬೇಕು. 20